ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ 19ನೇ ಕಂತಿನ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡೋಣ. ಅಂದರೆ ಪಿ ಎಮ್ ಕಿಸಾನ್ನ 19ನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಎಷ್ಟು ಬರುತ್ತದೆ ಮತ್ತು ಯಾರೆಲ್ಲ ಯಾವೆಲ್ಲ ತಪ್ಪು ಮಾಡಿದ್ದಾರೆ, ಅದರಿಂದ ನಿಮಗೆ ಮುಂದೆ ಆಗುವ ಅನಾಹುತಗಳೇನು ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರವನ್ನು ನಾನು ಕೊಡಲಿದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಹಾಗೆ ನಮ್ಮ ವಿಡಿಯೋವನ್ನು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ. ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು 2019ರಿಂದ ಸ್ಟಾರ್ಟ್ ಆಗಿ ಈಗ 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅದು ಕೂಡ ಅಂದರೆ ಸಕ್ಸಸ್ ಆಗಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಬಂದ ಒಂದು ಯೋಜನೆಯಾಗಿದೆ ಇದು. ಈಗ 18ನೇ ಕಂತನ್ನು ಪೂರೈಸಿ ಈಗ 19ನೇ ಕಂತಿನ ಹಣವನ್ನು ಕೊಡಲು ಸರ್ಕಾರ ಮುಂದಾಗಿದೆ. ಅದಕ್ಕೆ ಇಡೀ ದೇಶವೇ ಕಾಯ್ತಾ ಇದೆ ಯಾವಾಗ ಈ 19ನೇ ಕಂತಿನ ಹಣ ಬರುತ್ತದೆ ಎಂದು. ಆದರೆ ದಿನೇ ಹೋದಂತೆ ಇದರ ರೂಲ್ಸ್ ತುಂಬ ಚೇಂಜ್ ಆಗ್ತಾನೇ ಇದೆ. ಒಂದೊಂದು ರೂಲ್ಸನ್ನು ಇವರು ಆ್ಯಡ್ ಮಾಡ್ತಾನೇ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಅಂದರೆ ಈ 17ನೇ ಕಂತಿನವರೆಗೆ ಅಷ್ಟೊಂದು ಸ್ಟ್ರಿಕ್ಟ್ ಇರಲಿಲ್ಲ, ಆದರೆ 18ನೇ ಕಂತಲ್ಲಿ ಇನ್ನೂ ಸ್ಟ್ರಿಕ್ಟ್ ಮಾಡಿದರು. ಈಗ 19ನೇ ಕಂತಿನಲ್ಲಿ ಮತ್ತು ಕೂಡ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ತುಂಬ ಅಂದರೆ ಎಲ್ಲದನ್ನು ಸ್ಕ್ಯಾನ್ ಮಾಡಿ ಇವರು ನೋಡ್ತಾರೆ. ಕರೆಕ್ಟಾಗಿ ಇದ್ದ ಒಂದು ರೈತನಿಗೆ ಮಾತ್ರ ಇದರ ಸೌಲಭ್ಯವನ್ನು ಕೊಡಲು ಇವರು ನಿರ್ಧರಿಸಿದ್ದಾರೆ. ಆದ ಕಾರಣ ಕೃಷಿ ಇಲಾಖೆಯಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಎಲ್ಲವನ್ನು ಚೆಕ್ ಮಾಡ್ತಾರೆ. ಇದು ಕೇಂದ್ರದಿಂದ ಬಂದ ಒಂದು ಆರ್ಡರ್ ಆಗಿದೆ ಎಂದೇ ಹೇಳಬಹುದು. ಈ 19ನೇ ಕಂತಿನ ಹಣ ಯಾವಾಗ ಬರುತ್ತದೆ ಎಂದು ಎಲ್ಲರಿಗೂ ಕುತೂಹಲದಿಂದ ನೀವು ಕಾಯ್ತಾ ಇದ್ದೀರಿ. ಅದಕ್ಕಿಂತ ಮೊದಲು ಅದು ಹೇಳುವುದಕ್ಕಿಂತ ಮೊದಲು ನೀವು ಇದಕ್ಕೆ ಅರ್ಹರಾಗಿದ್ದೀರಾ ಎಂಬುದನ್ನು ಮೊದಲು ನೀವು ಚೆಕ್ ಮಾಡಿಕೊಳ್ಳಿ. ಅಂದರೆ ನೀವು GST ಕಟ್ಟುವರಿದ್ದೀರಾ, ಅಥವಾ ಇನ್ಕಮ್ ಟ್ಯಾಕ್ಸ್ ಕೊಡುವರಿದ್ದೀರಾ, ಅಥವಾ ನಿಮ್ಮಿಂದ ನೀವು ಈ ಜಮೀನನ್ನು ಯಾವ ರೀತಿಯಲ್ಲಿ ಪರ್ಚೇಸ್ ಮಾಡಿದ್ದೀರಿ, ಅಂದರೆ 2019ಕ್ಕಿಂತ ಮೊದಲು ಯಾರ ಹೆಸರಲ್ಲಿತ್ತು, ನಂತರ ನಿಮಗೆ ಯಾವ ರೀತಿಯಲ್ಲಿ ಈ ಜಮೀನು ಬಂತು, ಇದು ಕೂಡ ಚೆಕ್ ಮಾಡ್ತಾರೆ. ಮತ್ತು ಆಧಾರ್ ಸೀಡಿಂಗ್ ಮಾಡಿಸಬೇಕು, ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಈ ಬ್ಯಾಂಕ್ ಅಕೌಂಟಿಗೆ, ಮತ್ತು ನಿಮ್ಮ ಫೋನ್ ನಂಬರ್ ಕರೆಕ್ಟಾಗಿರಬೇಕು, ಮತ್ತು ಈ ಫೋನ್ ನಂಬರಲ್ಲಿ ಲಿಂಕ್ ಆಗಿದೆಯಾ, ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅದು ಕೂಡ ಚೆಕ್ ಮಾಡ್ತಾರೆ. ಮತ್ತು ನಿಮ್ಮ ಹೆಸರು ಮೇಯ್ನಲ್ಲಿ, ಅಂದರೆ ನಿಮಗೆ 2 ಹೆಸರು ಇರಬಾರ್ದು, ಅಂದರೆ 2 ಹೆಸರು ಇರ್ಬೋದು, ಆದರೆ ಆಧಾರ್ ಕಾರ್ಡ್ಲ ಒಂದು ಹೆಸರು, ನೀವು ಇಲ್ಲಿ ಕೊಟ್ಟಿದ್ದು ಒಂದು ಹೆಸರಾದರೆ ನಿಮಗೆ ಈ ಹಣವು ಬರುವುದು ತಪ್ಪುತ್ತದೆ. ಮತ್ತು ಇನ್ನೊಂದು ಮುಖ್ಯವಾದ ಕಾರಣ ಏನೆಂದರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಮಾತ್ರ ಇದರ ಒಂದು ಅಪ್ಲಿಕೇಶನ್ ಹಾಕಬೇಕು. ಸಪೋಸ್ ನೀವು ಈಗ ಆಲ್ರೆಡಿ ಮಾಡಿ ಆಗಿದೆ, ಅಂದರೆ ತಂದೆಯ ಹೆಸರಲ್ಲಿ ಕೂಡ ಜಮೀನಲ್ಲಿ ನೀವು ಕೊಟ್ಟಿದ್ದೀರಿ, ಮತ್ತು ಅಪ್ಲಿಕೇಶನ್ ಕೊಟ್ಟಿದ್ದೀರಿ, ಮತ್ತು ನೀವು ಮಗನ ಹೆಸರಲ್ಲೂ ಕೊಟ್ಟಿದ್ದೀರಿ, ಮತ್ತು ವೈಫ್ನ ಹೆಸರಲ್ಲೂ ನೀವು ಕೊಟ್ಟಿದ್ದೀರಿ, ಆದರೆ ಆ ಹಣವು ನಿಮಗೆ ಅಲ್ಲಿ ನೀವು ವಂಚಿತರಾಗುತ್ತೀರಿ. ಈ ಸಲ ಈ 19ನೇ ಕಂತಿನಲ್ಲಿ ಇಷ್ಟುವರೆಗೆ ಸಿಕ್ಕಿದ್ದು ಓಕೆ, ಇನ್ನು ಮುಂದೆ ಈ ಆಟ ನಡೆಯಲ್ಲ, ಅಂದರೆ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಈ 19ನೇ ಕಂತಿಗೆ. ಮತ್ತು ನೀವು ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ, ಅಂದರೆ ನ್ಯಾಷನಲೈಸ್ ಬ್ಯಾಂಕ್ ಇರ್ಬೋದು, ಮತ್ತು ಕೃಷಿ ಇಲಾಖೆಯ ಸಂಬಂಧಿತ ಬ್ಯಾಂಕ್ ಇರ್ಬೋದು, ಇದನ್ನು ನೀವು ಮೊದಲು ನೋಡಿಕೊಳ್ಬೇಕು. ಅಂದರೆ ಯಾವುದಾದರೂ ಕೋಆಪರೇಟಿವ್ ಬ್ಯಾಂಕ್ ಅದೆಲ್ಲ ಆಗಲ್ಲ ಇದಕ್ಕೆ. ಅಂದರೆ ಇದೆಲ್ಲ ಇವರ ಅಂಡರಲ್ಲಿ ಕೆಲವು ಬ್ಯಾಂಕ್ಗಳು ಮಾತ್ರ ಇರುತ್ತವೆ. ಅದರ ಅಕೌಂಟ್ ಆ ಬ್ಯಾಂಕಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಇಮ್ಮಿಡಿಯೇಟಾಗಿ, ಅಂದರೆ ಪ್ರಧಾನಮಂತ್ರಿಯವರು ಅಲ್ಲಿಂದ ರಿಮೋಟನ್ನು ಒತ್ತಿದ ತಕ್ಷಣ ನಿಮ್ಮ ಅಕೌಂಟಿಗೆ ಈ ಹಣವು ಬಂದು ಸೇರಬೇಕಾದ್ರೆ ನೀವು ಅವರ ಅಂಡರಲ್ಲಿರುವ ಬ್ಯಾಂಕನ್ನು ಮಾತ್ರ ನೀವು ಅಕೌಂಟ್ ಓಪನ್ ಮಾಡಬೇಕಾಗುತ್ತದೆ. ಅದಕ್ಕಿಂತಲೂ ಬೆಸ್ಟ್ ಅಂದರೆ ನೀವು ಇಂಡಿಯಾ ಪೋಸ್ಟನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಅದರಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ನಿಮ್ಮ ಹಣವು ಬಂದು ಸೇರುತ್ತದೆ. ಆದಷ್ಟು ಎಲ್ಲರೂ ಕೂಡ ಅದರಲ್ಲಿ ಅಕೌಂಟನ್ನು ಓಪನ್ ಮಾಡಿಕೊಳ್ಳೋದು ಒಳ್ಳೆಯದು. ಅಂದರೆ ನಿಮ್ಮ ಯಾವುದೇ ಒಂದು ಪೇಪರ್ ಸರಿ ಇಲ್ಲದಿದ್ದರೂ ನೀವು ಹತ್ತಿರದ ಕೃಷಿ ಇಲಾಖೆಗೆ ಒಮ್ಮೆ ಹೋಗಿ ನೀವು ಭೇಟಿ ನೀಡಿ ಅದರ ಬಗ್ಗೆ ಸಂಪೂರ್ಣವಾಗಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಚರ್ಚಿಸಿ
ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹತ್ತಿರದ CSC ಸೆಂಟರ್ ಆಗಲಿ ಅಥವಾ ಇನ್ಯಾವುದೇ ಆನ್ಲೈನ್ ಸೆಂಟರ್ ಆಗಲಿ ಅಲ್ಲಿ ಹೋಗಿ ನೀವು ಸಂಪೂರ್ಣ ವಿವರವನ್ನು ಪಡೆದು ನಿಮ್ಮ ಒಂದು ಈ ಐ ಡಿಯನ್ನು ಕರೆಕ್ಟಾಗಿ ಚೆಕ್ ಮಾಡಿ ಕ್ಲಿಯರಾಗಿ ಇಟ್ಕೊಳ್ಳಿ. ಅಂದರೆ ನೀವು 19ನೇ ಕಂತಿನ ಹಣಕ್ಕೆ ನೀವು ಕಾಯ್ತಾ ಇದ್ದೀರಾ, ಅದಕ್ಕಿಂತ ಮೊದಲು ನಿಮ್ಮ ಅಕೌಂಟನ್ನು ಪರ್ಫೆಕ್ಟಾಗಿ ಮಾಡಿಕೊಳ್ಳಿ. ಆದರೆ ನಿಮಗೆ ಯಾವ ಭಯನೂ ಇಲ್ಲ, ಇನ್ನೂ ಕೂಡ ಟೈಮ್ ಇದೆ ಅಲ್ವಾ. ಒಂದು ನೀವು ನೋಡಿಕೊಂಡು ನೀವು ಅದನ್ನು ರೆಡಿ ಮಾಡಿಡಿ. ಸರ್ಕಾರವು ಪ್ರತಿ ರೈತನಿಗೆ ವರ್ಷದಲ್ಲಿ 6,000 ಅಂದರೆ ಇದನ್ನು ಪ್ರತಿ 4 ತಿಂಗಳಿಗೊಮ್ಮೆ ಸರ್ಕಾರವು ಕೊಡ್ತಾ ಇತ್ತು. ಆದರೆ ಈ ಸಲ ಈ ಬಜೆಟ್ನ ನಂತರ ನಿಮಗೆ ಈ ಸಲ ಅಂದರೆ ಒಂದು ವರ್ಷದಲ್ಲಿ 8,000 ಬರುವ ಸಾಧ್ಯತೆವಿದೆ. ಅಂದರೆ ಈ ಒಂದು 19ನೇ ಕಂತಿನಲ್ಲಿ 3,000 ಈ ಕಂತಲ್ಲಿ ಕೊಡುವ ಚಾನ್ಸ್ ಇದೆ ಎಂದು ಮೂಲಗಳು ತಿಳಿಸ್ತಾ ಇವೆ. ಆದರೆ ಅದು ಬಿಲ್ ಪಾಸ್ ಆಗಬೇಕು. ಬಿಲ್ ಪಾಸ್ ಆಗಿದ್ದರೆ ಖಂಡಿತ ಇವರು ಕೊಟ್ಟೇ ಕೊಡ್ತಾರೆ. ಈ 19ನೇ ಕಂತಿಗೆ ಇಂಥದ್ದೊಂದು ವಿಶೇಷವಿದೆ. ಈಗ 18ನೇ ಕಂತು ಕೂಡ ಸ್ವತಃ ಮೋದಿಜಿಯವರು ವಾಸಿಂ ಮಹಾರಾಷ್ಟ್ರದಲ್ಲಿ ಅಕ್ಟೋಬರ್ 5ನೇ ತಾರೀಕಿಗೆ ಬಿಡುಗಡೆ ಮಾಡಿದ್ದರು. ಆದರೆ ಅದು ನವಂಬರ್ವರೆಗೆ ಅದರ ಟೈಮ್ ಇತ್ತು. 1 ತಿಂಗಳು ಮೊದಲೇ ಇವರು ಅದನ್ನು ಬಿಡುಗಡೆ ಮಾಡಿದ್ದರು. ಇನ್ನು ನೆಕ್ಸ್ಟ್ ಬರುವ 19ನೇ ಕಂತು ಕೂಡ ಹಾಗೆ ಮಾರ್ಚ್ವರೆಗೆ ಟೈಮ್ ಇದೆ. ಆದರೆ ಫೆಬ್ರವರಿಯಲ್ಲಿ ಬರುವ ಚಾನ್ಸಸ್ ಇದೆ ಅಂತೆ. ಅದು ನಿಮಗೆ ಕೆಲವು ವೆಬ್ಸೈಟಲ್ಲಿ ಕಾಣಸಿಗುತ್ತದೆ. ದೇಶದ ಕೆಲವು ಕಡೆ ಒಂದೊಂದು ಟೈಮಲ್ಲಿ ಬಿತ್ತನೆ ಕಾರ್ಯಗಳು, ಕೃಷಿ ಚಟುವಟಿಕೆಗಳು ನಡೆಯುತ್ತಾ ಇರುತ್ತವೆ. ಅದನ್ನು ನೋಡಿಕೊಂಡೇ ಇವರು ಪ್ಲ್ಯಾನಿಂಗನ್ನು ಮಾಡಿರ್ತಾರೆ. ಯಾವ ಘಟ್ಟದಲ್ಲಿ ಹಣವನ್ನು ಕೊಟ್ಟರೆ ಕೃಷಿಗೆ ಈ ಹಣವನ್ನು ಉಪಯೋಗಿಸ್ತಾನೆ. ಅಂದರೆ ಸಣ್ಣ ಪುಟ್ಟ ಕಾರ್ಯಗಳನ್ನು ನಿಭಾಯಿಸಲು, ಬೀಜ ಉತ್ಪನ್ನಗಳನ್ನು ಖರೀದಿ ಮಾಡಲು ರೈತನಿಗೆ ಸ್ವಲ್ಪ ಸಹಾಯವಾಗುತ್ತದೆ. ಆದ್ದರಿಂದ ಈ 2,000 ಆದರೆ 2,000 ಓಕೆ. ಅದನ್ನು ಈ ಸರ್ಕಾರವು ಅಂಥದ ಸಮಯದಲ್ಲಿ ಬಿಡುಗಡೆ ಮಾಡಲು ಯೋಚಿಸ್ತಾ ಇದೆ. ಈ ಸೋಷಿಯಲ್ ಮೀಡಿಯಾದಲ್ಲಂತೂ ಫೋನ್ ಓಪನ್ ಮಾಡಿದರೆ ಸಾಕು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನ್ಯೂಸ್ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಬರುತ್ತದೆ, ನಾಳೆ ಬರುತ್ತದೆ, ಇಂಥ ಡೇಟಲ್ಲಿ ಬರುತ್ತದೆ ಅದೇನೂ ಇಲ್ಲ. 19ನೇ ಕಂತಿನ ಹಣ ಮಾತ್ರ ಫೆಬ್ರವರಿ ತಿಂಗಳಲ್ಲೇ ಬರೋದು. ಅಂದರೆ ಅದಕ್ಕಿಂತ ಮೊದಲು ನಿಮ್ಮ ಒಂದು ಈ ಪೇಪರನ್ನು ಎಲ್ಲ ಕ್ಲಿಯರ್ ಮಾಡಿ ಇಟ್ಟುಕೊಳ್ಳಿ. ನೀವು ರೆಡಿಯಾದರೆ ಯಾವಾಗ ಮೋದಿಯವರು ರಿಮೋಟನ್ನು ಒತ್ತುತ್ತಾರೆ ಆಗಲೇ ನಿಮ್ಮ ಅಕೌಂಟಿಗೆ ಬಂದು ಹಣವು ಸೇರುತ್ತದೆ. ಅದು ಈ ಸಲ ಮಾತ್ರ ಒಂದು ಸ್ಪೆಷಲ್. ಅಂದರೆ 2,000 ಬದಲು 3,000 ಬರುವ ಚಾನ್ಸಸ್ ಇದೆ ಅಂತೆ. ಸರ್ಕಾರವು ಮಾರ್ಚ್ವರೆಗೆ ಕಾಯ್ದು ಬೇಡ, ಫೆಬ್ರವರಿಗೆ ಬಂದು ಈ 3,000ವೇ ನಮ್ಮ ಅಕೌಂಟಿಗೆ ಸೇರಲಿ ಎನ್ನುತ್ತಾ ಈ ವಿಡಿಯೋವನ್ನು ನಾನು ಕೊನೆಗೊಳಿಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಯಾರ್ಯಾರು ಇದುವರೆಗೆ ಮಗದೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಯಾರ್ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ವಿಡಿಯೋಗಳನ್ನು ವಾಚ್ ಮಾಡ್ತಾ ಇದ್ದೀರಾ ಮತ್ತು ನಮ್ಮ ವಿಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಬಾಯ್. ಸಿ ಯು.